ಸಿವಿಲ್ ಕೋರ್ಟಲ್ಲಿ ನಾವು ಸರಿಯಾಗಿ ಫಾಲೋ ಮಾಡದೇ ಇರೋದ್ರಿಂದನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗ್ತಾ ಇದೆ. ಇನ್ನೂ ಒಂದು ಹಂತ ಬರುತ್ತೆ, ಸಿವಿಲ್ ಕೋರ್ಟಲ್ಲಿ ಏನಾದರೂ ತೀರ್ಪು ಬರಲಿ, ಅದರ ವಿರುದ್ಧ ನಾವು ಹೈಕೋರ್ಟಿಗೆ 60 ದಿನದಲ್ಲಿ ನಮ್ಮ ಅಪೀಲನ್ನು ಹಾಕಬೇಕು. ಅದರ ವಿರುದ್ಧವಾಗಿ 60 ದಿನ ಬಿಟ್ಟರೆ ಇನ್ನು 60 ದಿನ ಕೋರ್ಟ್ ಅವ್ರಿಗೆ ನಮಗೆ ಟೈಮನ್ನು ಡಿಲೇ ಕಂಡೋನೇಷನ್ ಮಾಡೋದಕ್ಕೆ ಕೋರ್ಟ್ಗೆ ಅವಕಾಶ ಇದೆ. ಸೊ 60 ಡೇಸ್ ಅಪೀಲ್ ಪೀರಿಯಡು, ಅದರ ಮೇಲ್ಗಡೆ ಕೋರ್ಟ್ ಜಡ್ಜು ಒಪ್ಪಿದರೆ ಇನ್ನು 60 ದಿನ ಎಕ್ಸ್ಟೆನ್ಷನ್ ಕೊಡ್ಬೋದು. ಒಟ್ಟು ಮ್ಯಾಕ್ಸಿಮಮ್ 120 ದಿನ. ನಮ್ಮದು ಈ 120 ದಿನದಲ್ಲಿ ಅಪೀಲ್ಗಳೇ ಫೈಲ್ ಆಗಿಲ್ಲ. ಸುಮಾರು ಅಪೀಲ್ ಫೈಲ್ ಮಾಡಲಿಲ್ಲ ಅಂದರೆ ಅಲ್ಲಿಗೆ ಸಿವಿಲ್ ಕೋರ್ಟಲ್ಲಿ 23 ಕೋಟಿಗೆ ಏನು ಅವಾರ್ಡ್ ಪಾಸ್ ಆಗಿದೆ ಅದು ಫೈನಲ್. ಅಲ್ಲಿಗೆ ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ಅವರು ಅದನ್ನು ಹಿಯರಿಂಗ್ ಮಾಡೋದಿಲ್ಲ. ಯಾಕೆ ಅಂದರೆ ನೀವು ಇನ್ ಟೈಮಲ್ಲಿ ಅಪೀಲ್ ಸಲ್ಲಿಸಿಲ್ಲ ಅಂತೇಳಿ ನಮ್ಮ ಅರ್ಜಿಗಳನ್ನು ಅಲ್ಲೇ ತಿರಸ್ಕಾರ ಮಾಡ್ತಾರೆ. ಇದು ಕೂಡ ವ್ಯವಸ್ಥಿತವಾಗಿ ಆಗ್ತಾ ಇದೆ, ಆಕಸ್ಮಿಕ ಅಲ್ಲ. ಉದ್ದೇಶಪೂರ್ವಕವಾಗಿ ಸಮಯದಲ್ಲಿ ಅಪೀಲ್ ಆಗದೆ ಇರುವಂಥದ್ದು ನಡೀತಾ ಇದೆ. ಹಾಗಾಗಿ ಇದರಲ್ಲಿ ಅದನ್ನು ಕೂಡ ನಾವು ಆನ್ಲೈನ್ಗೆ ತೊಗೊಂಡು ಬಂದಿದ್ದೇವೆ. ವಿತಿನ್ ದ ಟೈಮ್ ಲಿಮಿಟ್ ಅಪೀಲ್ ಆಗಬೇಕು ಅಂತೇಳಿ ಅಂತ. ಈ ರೀತಿಯಾಗಿ ಏನೆಲ್ಲ ನಾವು ಇಲ್ಲಿವರೆಗೆ ಕಳೆದ 1 ವರ್ಷದಿಂದ ಇದು ನಮ್ಮ ಗಮನಕ್ಕೆ ಬಂದ ಮೇಲೆ ಲ್ಯಾಂಡ್ ಅಕ್ವಿಸಿಷನಲ್ಲಿ ಈ ರೀತಿ ಎಲ್ಲ ತಪ್ಪುಗಳು ಆಗ್ತಾ ಇದ್ದಾವೆ ಅಂತೇಳಿ ಕಳೆದ 1.25 ವರ್ಷದಿಂದ ನಾವು ಇದನ್ನು ಭಾಳ ಸ್ಟಡಿ ಮಾಡಿ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಸೆಟಪ್ ಮಾಡಿ ಏನು ಸುಧಾರಣೆ ತರಬೇಕು ಅಂತ, ಅದನ್ನು ಎಲ್ಲವನ್ನು ಕೂಡ ಆನ್ಲೈನ್ ಸಿಸ್ಟಮ್ಗೆ ತೊಗೊಂಡು ಬರಬೇಕು ಅಂತ ಈಗ ಆನ್ಲೈನ್ ಸಿಸ್ಟಮನ್ನು ಲಾಸ್ಟ್ 4 ತಿಂಗಳಿಂದ ಕೂತ್ಕೊಂಡು ಇ ಗವರ್ನೆನ್ಸ್ ಇಲಾಖೆಯವರು ಡಿಸೈನ್ ಮಾಡಿ ಡೆವಲಪ್ ಮಾಡಿ ಇವತ್ತು ಅದನ್ನು ನಾವು ಕಾರ್ಯರೂಪಕ್ಕೆ ತರ್ತಾ ಇದ್ದೇವೆ, ಅನುಷ್ಠಾನಕ್ಕೆ ಇವತ್ತಿಂದ ನಾವು ತರ್ತಾ ಇದ್ದೇವೆ. ಇದರ ಉದ್ದೇಶ ನಾನು ಆರಂಭದಲ್ಲಿ ಹೇಳಿದಾಗೆ ಜನಸಾಮಾನ್ಯರಿಗೆ ನ್ಯಾಯ ಸಿಗಬೇಕು ಮತ್ತು ಆಡಳಿತಕ್ಕೆ ಚುರುಕು ಬರಬೇಕು, ತ್ವರಿತವಾಗಿ ಕೆಲಸ ಆಗಬೇಕು. ವರ್ಷಾನುಗಟ್ಟಲೆ ಇವುಗಳನ್ನ ಎಳೆಯೋದ್ರಿಂದ ಅಮಾಯಕರು ಇದರಲ್ಲಿ ಸಿಕ್ಕಾಕ್ಕೊಂಡು ಅವರ ಬದುಕು ಬುಡ ಮೇಲೆ ಆಗುವಂಥದ್ದನ್ನು ಆದಷ್ಟು ಕಡಿಮೆ ಮಾಡಬೇಕು. ಅಮಾಯಕರಿಗೊಂದು ಕಾನೂನು, ಅನುಕೂಲಸ್ಥರಿಗೆ ಮತ್ತೊಂದು ಕಾನೂನು, ಇದು ಆಗಬಾರದು. ಮತ್ತು ಏನು ನಮ್ಮ ಲ್ಯಾಂಡ್ ಅಕ್ವಿಸಿಷನ್ ಪ್ರಕ್ರಿಯೆಯಲ್ಲಿ ವ್ಯವಸ್ಥಿತವಾಗಿ ಲೂಟಿ ನಡೀತಾ ಇದೆ ಅದಕ್ಕೆ ಕಡಿವಾಣ ಕೂಡ ಹಾಕಬೇಕು. ಈ ಎಲ್ಲ ಉದ್ದೇಶಗಳಿಂದ ಈ ಆನ್ಲೈನ್ ಪ್ರಾಸೆಸನ್ನು ನಾವು ತಗೊಂಡು ಬಂದಿದ್ದೇವೆ. ಇದು ಎಷ್ಟು ಮಟ್ಟಿಗೆ ದುರುಪಯೋಗ ಆಗ್ತಾ ಇದೆ ಅಂದರೆ, ನನ್ನ ಹತ್ರ ಇಲ್ಲಿ ಲೆಟ್ರ್ಗಳಿದ್ದಾವೆ. ಇದು ನ್ಯಾಷನಲ್ ಹೈವೇಸ್ ಅವರು ನಮಗೆ ಬರೆದಿರುವಂಥ ಲೆಟ್ರ್ಗಳು. ನಮ್ಮ ಚೀಫ್ ಸೆಕ್ರೆಟ್ರಿಗೆ ನ್ಯಾಷನಲ್ ಹೈವೇ ಚೇರ್ಮನ್ ಬರೆದಿದ್ದಾರೆ. ನಾನು ತುಂಬ ಡೀಟೇಲ್ ಹೇಳಲಿಕ್ಕೆ ಹೋಗೋದಿಲ್ಲ, ಹೇಳಿದರೆ ನಮಗೆ ಮುಜುಗರ ಆಗುತ್ತೆ. ಆದರೆ ಅವ್ರು ಹೇಳ್ತಾರೆ, ಇಲ್ಲಿ ನೀವು ಲ್ಯಾಂಡ್ ಅಕ್ವಿಸಿಷನ್ ಪ್ರಾಸೆಸನ್ನು ಸ್ಟ್ರೀಮ್ಲೈನ್ ಮಾಡಲಿಲ್ಲ ಅಂದರೆ ಕರ್ನಾಟಕದಲ್ಲಿ ನಾವು ಹೆಚ್ಚು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸನ್ನು ಕರ್ನಾಟಕದಲ್ಲಿ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಅಂತ ನ್ಯಾಷನಲ್ ಹೈವೇ ಚೇರ್ಮನ್ನು ನಮ್ಮ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಯಾಕೆ ಇದನ್ನು ನಿಮಗೆ ಉಲ್ಲೇಖ ಮಾಡ್ತಾ ಇದ್ದೀನಿ, ಇದು ಮುಜುಗರದ ಸಂಗತಿ ಆದರೂ ಕೂಡ ಈ ವಿಷಯದ ಪ್ರಾಮುಖ್ಯತೆ ತಮಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಕೆಲವು ರಸ್ತೆಗಳ ಲ್ಯಾಂಡ್ ಅಕ್ವಿಸಿಷನಲ್ಲಿ ಸಾವಿರಾರು ಕೋಟಿ ಒಂದು ರೋಡಲ್ಲಿ ದುರುಪಯೋಗ ಆಗಿದೆ ಅಂತ ಕೂಡ ಕೆಲವು ನಮಗೆ ದೂರುಗಳು ಬಂದಿದ್ದಾವೆ. ಅದನ್ನು ನಾವು ಎನ್ಕ್ವೈರಿನೂ ಮಾಡಿದ್ದೇವೆ. ಪ್ರಿಲಿಮಿನರಿ ಎನ್ಕ್ವೈರಿನೂ ಕೂಡ ನಾವು ಬೇರೆ ಏಜೆನ್ಸಿಗಳಿಗೆ ನಾವು ಸಬ್ಮಿಟ್ ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ಒಳ್ಳೆ ಕೆಲಸ ಮಾಡುವಂಥ ಅಧಿಕಾರಿಗಳು ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ನಾವು ದಯವಿಟ್ಟು ಎಲ್ಲರನ್ನೂ ಕೂಡ ಒಂದೇ ದೃಷ್ಟಿಕೋನದಿಂದ ನೋಡುವಂಥದ್ದು ಸರಿಯಲ್ಲ. ಒಳ್ಳೆ ಕೆಲಸ ಮಾಡ್ತಾ, ಆದರೆ ಕೆಲವರು ಈ ಸಿಸ್ಟಮಲ್ಲಿ ಇರುವಂತಹ ಫ್ಲೆಕ್ಸಿಬಿಲಿಟಿಯನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿ ತಪ್ಪುಗಳಾಗ್ತಾ ಇದ್ದಾವೆ. ಇದು ಇಷ್ಟೆಲ್ಲ ನಾವು ಆಧುನಿಕ ಪ್ರಪಂಚದಲ್ಲಿದ್ದೇವೆ, ತಂತ್ರಜ್ಞಾನ ಇದೆ, ಆಡಳಿತ ಸುಧಾರಣೆ ಬಗ್ಗೆ ಮಾತಾಡ್ತೇವೆ, ಈಸ್ ಆಫ್ ಗವರ್ನೆನ್ಸ್ ಮಾತಾಡ್ತೇವೆ. ಇವೆಲ್ಲ ಇರೋವಾಗ ಆ ದಿಕ್ಕಿನಲ್ಲಿ ಆಡಳಿತ ಸುಧಾರಣೆಯಲ್ಲಿ ಒಂದು ಹೆಜ್ಜೆ ಇಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಈ ಲ್ಯಾಂಡ್ ಅಕ್ವಿಸಿಷನ್ ಭೂಸ್ವಾಧೀನ ಪ್ರಕ್ರಿಯೆಯಲ್ಲೂ ಕೂಡ ಒಂದು ಪಾರದರ್ಶಕ ವ್ಯವಸ್ಥೆಯನ್ನು ತರುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದನ್ನು ಎಲ್ಲ SLAOಗಳು ತಾವು ತತ್ಕ್ಷಣ ಇವತ್ತಿನಿಂದನೇ ತಾವು ಲಾಗಿನ್ನನ್ನು ಆಲ್ರೆಡಿ 169 SLAOಸು ಲಾಗಿನ್ನು ಕ್ರಿಯೇಟ್ ಆಗಿದೆ ಅನಿಸುತ್ತೆ. ಸೊ ಲಾಗಿನ್ ತಮ್ಮದು ಕ್ರಿಯೇಟ್ ಆಗಿದೆ. ಈಗ ತಾವು ಲಾಗಿನ್ ಆಗಬೇಕು ಅನಿಸುತ್ತೆ. ಇನ್ಮೇಲೆ ನಿಮಗೆ ಅಕೌಂಟ್ ಕ್ರಿಯೇಟ್ ಆಗಿದೆ, ಇನ್ಮೇಲೆ ಲಾಗಿನ್ ಆಗಿ
ನಿಮ್ಮ ಆನ್ಗೋಯಿಂಗ್ ಎಲ್ಲ ಪ್ರಾಜೆಕ್ಟ್ಸನ್ನು ಕೂಡ ಇದರಲ್ಲಿ ಅಪ್ಡೇಟ್ ಮಾಡುವಂಥದ್ದನ್ನು ತತ್ಕ್ಷಣ ಶುರು ಮಾಡಬೇಕು. ಒಂದು 10-12 ದಿನಗಳ ನಂತರದಲ್ಲಿ ಒನ್ ಡೇ ವರ್ಕ್ಶಾಪನ್ನು ಮಾಡ್ತೇವೆ. ನಿಮಗೆ ಏನಾದರೂ ಇದರಲ್ಲಿ ಬದಲಾವಣೆ ಬೇಕು ಅಥವಾ ಸಾಧಕ ಬಾಧಕ ಇದೆ ಅಂದರೆ ದಯವಿಟ್ಟು ಈ 10 ಡೇಸಲ್ಲಿ ನೀವು ಟ್ರಯಲ್ ಆಧಾರದ ಮೇಲೆ ನೀವು ಏನಾದರೂ ಟಿಕೆಟ್ ಇದ್ದರೆ ರೈಸ್ ಮಾಡಿ, ಸಜೆಷನ್ಸ್ ಇದ್ದರೂ ಕೂಡ ಒಂದು ವಾಟ್ಸಪ್ ಗ್ರೂಪು ಎಲ್ಲ ಅವರು ಡಿಸ್ಕಷನ್ ಫೋರಮ್ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ನಿಮ್ಮ ಸಜೆಷನ್ಸು, ಕರೆಕ್ಷನ್ಸು, ಎಡಿಟಿಂಗು ಏನೇ ಇದ್ದರೂ ಕೂಡ ದಯವಿಟ್ಟು ಸಜೆಸ್ಟ್ ಮಾಡಿ. ಸೊ ದಟ್ ನೀವು ಬೆಂಗಳೂರಲ್ಲಿ ಫಿಸಿಕಲ್ ವರ್ಕ್ಶಾಪ್ಗೆ ಬರೋ ಅಷ್ಟೊತ್ತಿಗೆ ಇದು ಸಂಪೂರ್ಣವಾಗಿ ಅಪ್ಡೇಟ್ ಆಗಿರುತ್ತೆ. ಆವತ್ತಿನ ದಿನ ಬೇಕಾದರೆ ನಾವು ಫರ್ದರ್ ಇನ್ನೇನಾದರೂ ಬ್ರೈನ್ ಸ್ಟಾರ್ಮಿಂಗ್ ಮಾಡ್ಬೋದು ಈ ವಿಷಯದ ಬಗ್ಗೆ. ಈಗ ಆಲ್ರೆಡಿ 100 ಜನ ಲಾಗಿನ್ ಆಗಿದ್ದಾರೆ, 100ಗಿಂತೂ ಹೆಚ್ಚು. ಇನ್ನು ಅಲ್ಲಿಗೆ ಒಂದು 60-69 ಜನ ಬಾಕಿ ಇದ್ದಾರೆ. ಆಗ್ತಾ ಇದೆ. ಎಸ್, ವಾಟ್ಸ್ಯಾಪ್ ಗ್ರೂಪಲ್ಲಿ ಕೂಡ ನಿಮ್ಮ ಲಾಗಿನ್ ಅಕೌಂಟ್ ಯಾರು ಇನ್ನೂ ಲಾಗಿನ್ ಆಗಿಲ್ಲ, ನಿಮ್ಮದು ಅಕೌಂಟ್ ಡೀಟೇಲ್ಸನ್ನು ವಾಟ್ಸ್ಯಾಪಲ್ಲಿ ಶೇರ್ ಮಾಡಿದ್ದಾರೆ. ಹಾಗೆಯೇ ಮ್ಯಾನ್ಯುವಲ್ಲು ಕೂಡ ನಿಮ್ಮ ಲಾಗಿನಲ್ಲಿ ಅಪ್ಲೋಡ್ ಆಗಿದೆ. ಇದನ್ನು ಯೂಸ್ ಮಾಡುವಂಥ ಮ್ಯಾನ್ಯುವಲ್ಲು SOP, ಯೂಸರ್ ಮ್ಯಾನ್ಯುವಲ್, FAQs ಎಲ್ಲವೂ ಕೂಡ ಆಲ್ರೆಡಿ ನಿಮ್ಮ ಲಾಗಿನ್ನಲ್ಲಿ ಸಿಗುತ್ತೆ ನಿಮಗೆ. ಹಾಗೆ ವಿಡಿಯೋನೂ ಮಾಡಿದ್ದಾರೆ, ಹೇಗೆ ಯೂಸ್ ಮಾಡಬೇಕು ಅಂತ ವಾಕ್ ಥ್ರೂ ವಿಡಿಯೋನೂ ಕೂಡ ಅದರಲ್ಲಿ ನಿಮ್ಮ ಲಾಗಿನ್ನಲ್ಲಿ ಇದೆ. ಸೊ ಇಷ್ಟು ದಯವಿಟ್ಟು ಯೂಸ್ ಮಾಡಿ, ಇಷ್ಟು ಫೆಸಿಲಿಟೀಸನ್ನು ಬಳಕೆ ಮಾಡಿಕೊಂಡು ಯೂಸೇಜ್ ಆರಂಭ ಮಾಡಿ. ಇದರ ಮುಂದೆ ವರ್ಕ್ಶಾಪ್ ಮಾಡಿದಾಗ ಇನ್ನೂ ಹೆಚ್ಚಿನ ಡೀಟೇಲ್ಸನ್ನು ನಾವು ವಿಚಾರ ಮಾಡ್ಬೋದು, ಡಿಸ್ಕಷನ್ ಮಾಡ್ಬೋದು. ಇದು ರಾಜ್ಯಗಳಲ್ಲಿ ಈ ರೀತಿಯಾದಂಥ ಮೋಸ್ಟ್ ಅಡ್ವಾನ್ಸ್ಡು ಒಂದು ಲ್ಯಾಂಡ್ ಅಕ್ವಿಸಿಷನ್ ಆನ್ಲೈನ್ ಸಿಸ್ಟಮನ್ನು ಇವತ್ತು ನಾವು ಭಾಳ ಸಂತೋಷದಿಂದ ಜಾರಿ ಮಾಡ್ತಾ ಇದ್ದೇವೆ ಕರ್ನಾಟಕದಲ್ಲಿ. ಇಲ್ಲ, ಕಾನೂನಿದೆ ಮಾಡಬಾರ್ದು ಅಂತ. ಈಗೇನಾಗಿದೆ, ಪೇಪರಲ್ಲಿ ಇರೋದ್ರಿಂದ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ನಡೀತಾ ಇದೆ ಅಷ್ಟೇ. ಇನ್ನು ಮುಂದೆ ಅದು ಮಾಡಲಿಕ್ಕೆ ಆಗೋದಿಲ್ಲ. ಈಗಲೂ ಕಾನೂನಿದೆ. ನಾನು ಅದೇ ಆರಂಭದಲ್ಲಿ ಹೇಳಿದ್ದು, ಲ್ಯಾಂಡ್ ಅಕ್ವಿಸಿಷನ್ಗೆ ಸಂಬಂಧಪಟ್ಟ ಹಾಗೆ ಕಾನೂನಲ್ಲಿ ಗೊಂದಲ ಇಲ್ಲ. ಆದರೆ ಕಾನೂನು ಬಿಟ್ಟು ಅನುಷ್ಠಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂಪ್ಲಿಮೆಂಟೇಷನ್ ಯಾಕೆ ಆಗ್ತಾ ಇದೆ? ಬಿಕಾಸ್ ಇಲ್ಲಿ ಪೇಪರಲ್ಲಿ ಏನು ಬೇಕೋ ಮಾಡ್ಬೋದು, ಅದು ಸಿಸ್ಟಮ್ ಅಲೋ ಮಾಡ್ತಾ ಇದೆ ಅವ್ರನ್ನ ಮಾಡೋದಕ್ಕೆ. ಈಗ ಆನ್ಲೈನ್ ಸಿಸ್ಟಮ್ ತರೋದ್ರ ಮುಖಾಂತರ ಎಲ್ಲ ಅಲ್ಲಲ್ಲೇ ಬ್ಲಾಕ್ ಆಗುತ್ತೆ. ಇನ್ಮೇಲೆ ಆ ರೀತಿ ಮಾಡಲಿಕ್ಕೆ ಆಗಲ್ಲ. ಈಗ ನಾನು ಕೆಲವು ಆಫೀಸರ್ಸಿಗೆ ಹೇಳಿದೆ, ನೋಡ್ರಿ, ಈಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಎಲ್ಲ ಮೇಲೆ ಬೀಳ್ತಾರೆ. ಈಗ ಯಾಕೆ ಮೇಲೆ ಬೀಳ್ತಾರೆ? ಇಷ್ಟು ದಿನ ಕಾನೂನು ವಿರುದ್ಧವಾಗಿ ಮಾಡ್ಬೋದಾಗಿತ್ತು. ಬಿಕಾಸ್ ಯಾರು ಎಲ್ಲಿ ನೋಡ್ತೀರಾ, ಯಾರು ಏನು ಮಾಡ್ತಾ ಇದ್ದಾರೆ ಅಂತ ನೀವೇನು ದುರ್ಬಿನ್ ಹಾಕ್ಕೊಂಡು ವಾಚ್ ಮಾಡೋಕ್ಕಾಗತ್ತಾ? ಅವ್ರವ್ರು ಇಷ್ಟ ಬಂದಂಗೆ ಮಾಡ್ತಾಯಿದ್ರು. ಈಗ ಸಿಸ್ಟಮ್ ಅಲೋ ಮಾಡೋದಿಲ್ಲ ಅದಕ್ಕೆ. ಸೊ ಇದನ್ನು ಅವರು ಎಲ್ಲ ಏನು ಕನ್ವರ್ಟ್ ಮಾಡ್ತಾರೆ, ಇವರೇನೋ ಆನ್ಲೈನ್ ಸಿಸ್ಟಮ್ ಮಾಡಿಬಿಟ್ಟು ಎಲ್ಲ ಆಗ್ದಂಗೆ ಮಾಡಾಕ್ಬಿಟ್ಟವ್ರೆ ಅಂತ. ಆಗ್ದಂಗೆ ಮಾಡಿರೋದು ಯಾವುದು ಕಾನೂನಲ್ಲಿ ಅವಕಾಶ ಇಲ್ಲ. ಅದನ್ನು ನಾವೀಗ ಸಿಸ್ಟಮ್ ಬ್ಲಾಕ್ ಮಾಡುತ್ತೆ. ಆದರೆ ಅವರು ಹೇಳೋವಾಗ ಏನು ಹೇಳ್ತಾರೆ, ಇವರೇನೋ ಆನ್ಲೈನ್ ಸಿಸ್ಟಮ್ ಮಾಡಿಬಿಟ್ಟು ಎಲ್ಲ ಆಗೋದನ್ನೆಲ್ಲ ನಿಲ್ಸಾಕ್ಬಿಟ್ಟವ್ರೆ ಅಂತ. ಇಷ್ಟು ದಿನ ಯಾಕೆ ಆಗ್ತಾಯಿತ್ತು? ಯಾರು ಕೇಳೋರು ಇರಲಿಲ್ಲ, ಚೆಕ್ ಮಾಡೋರು ಇರಲಿಲ್ಲ, ಕಾನೂನಿಗೆ ವಿರುದ್ಧವಾಗಿ ನಡೀತಾ ಇತ್ತು. ಈಗ ಇದರಲ್ಲಿ ಏನಿದೆ, ಕಾನೂನಲ್ಲಿ ಏನಿದ್ರೆ ಅದನ್ನು ಮಾತ್ರ ಮುಂದುವರಿಯೋಕ್ಕೆ ಬಿಡುತ್ತೆ. ಸೊ ಆ ರೀತಿ ಇವರು ಅನುಷ್ಠಾನದಲ್ಲಿ ಇದ್ದಂಥ ದುರುಪಯೋಗ, ಅದು ಗೊಂದಲನೂ ಅಲ್ಲ, ಉದ್ದೇಶಪೂರ್ವಕ ದುರುಪಯೋಗದಿಂದ ನೀವು ಹೇಳ್ದಂಥದ್ದು ನಡೀತಾ ಇತ್ತು, ನಿಜ. ಅದನ್ನು ಇನ್ನು ಮುಂದೆ ಬ್ಲಾಕ್ ಆಗುತ್ತೆ 90-95%. ಇದರಲ್ಲೂ ಕೆಲವು ಲೂಪ್ ಹೋಲ್ಸ್ ಇರ್ಬೋದು, ಇಲ್ಲ ಅಂತಲ್ಲ. ನಾವು ಕಣ್ಣಿಟ್ಟು ನೋಡಿ ಅಂಥದನ್ನ ಪತ್ತೆ ಮಾಡಿ ಅದಕ್ಕೂ ಇದರಲ್ಲಿ ಮತ್ತೆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಅಪ್ಡೇಟ್ ಮಾಡಬೇಕು.